ಕಟ್ಟಡ ಕಾರ್ಮಿಕರನ್ನು ಕೂಡ ಪರಿಗಣನೆ ಮಾಡಿ ಕಾರ್ಮಿಕರು ಅನ್ನುವಂಥದ್ದನ್ನ ಮಾಡಿರುವಂಥದ್ದು. ಸರ್ಕಾರದ ಸೌಲಭ್ಯಗಳು ಇವರಿಗೂ ಕೂಡ ಸಿಗಬೇಕು, ಕಟ್ಟಡ ಕಾರ್ಮಿಕರು ಕೂಡ ವಂಚಿತರ ಆಗಬಾರ್ದು. ಅಂದರೆ ಕಟ್ಟಡ ಕಾರ್ಮಿಕರ ಕುಟುಂಬದಲ್ಲಿರುವಂತಹ ಮಕ್ಕಳು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸನ ಪಡ್ಕೊಳ್ಬೇಕು, ಇತರ ಮಕ್ಕಳಂತೆ ಅವರು ಕೂಡ ವಿದ್ಯಾಭ್ಯಾಸಗಳನ್ನ ಪಡ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಮುಂದಾಗಿ ಅವರಿಗೂ ಕೂಡ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂಥದ್ದು. ಅಥವಾ ವಿಮೆ, ಜೀವ ವಿಮೆ ಮಾಡುವಂಥದ್ದಾಗಿರಲಿ ಅಥವಾ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ನಿಟ್ಟಿನಲ್ಲಿ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಅಂದರೆ ಟೈಲ್ಸ್ ಕೆಲಸ ಮಾಡುವಂಥವರಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡುವಂಥವರಾಗಿರ್ಬೋದು ಅಥವಾ ಏನು ಹಮಾಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ಇದರ ಪ್ರಯೋಜನಗಳನ್ನು ಪಡ್ಕೊಂಡಿರುವಂಥದ್ದು. ಈ ಬಗ್ಗೆ ಕರ್ನಾಟಕ ಟಿವಿಯೊಂದಿಗೆ ಕಟ್ಟಡ ಕಾರ್ಮಿಕರು, ಟೈಲ್ಸ್ ಕೆಲಸ ಮಾಡುವಂಥವರು ಹಾಗೆ ಹಮಾಲಿ ಕೆಲಸ ಮಾಡುವಂಥವರು ಕೂಡ ಮಾತನಾಡಿದ್ದಾರೆ. ಸರ್ಕಾರದ ಪ್ರಯೋಜನಗಳನ್ನು ಯಾವ ರೀತಿಗೆ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಸ್ವತಃ ಕಾರ್ಮಿಕರು, ಕಟ್ಟಡ ಕಾರ್ಮಿಕರೇ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನನ್ನೊಂದಿಗೆ ಸದ್ಯ ಈಗ ಕಟ್ಟಡ ಕಾರ್ಮಿಕರು ಇರುವಂಥದ್ದು, ಅಂದ್ರೆ ಟೈಲ್ಸ್ ಕೆಲಸ ಮಾಡುವಂಥವರಾಗಿರ್ಲಿ ಅಥವಾ ಕಟ್ಟಡ ಕಾರ್ಮಿಕರಿಗೆ ವಲಯಕ್ಕೆ ಬರುವಂತಹ ಕಾರ್ಮಿಕರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಸರ್ಕಾರದ ಈ ಸೌಲಭ್ಯದಿಂದ ಎಷ್ಟು ಅನುಕೂಲ ಆಗಿದೆ ಅನ್ನುವಂಥದ್ದನ್ನ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಅವಿರತ ಪ್ರಯತ್ನಕ್ಕೆ ಈಗ ಪ್ರತಿಫಲ ಸಿಗ್ತದೆ ಅಂತ ಹೇಳಿದ್ರಿ, ಏನು ಹೇಳ್ತೀರಾ? ಸಾಹೇಬ್ರ ಕಡೆಯಿಂದ ಏನು ಕಾರ್ಡು ಈ ಸಲ ನಮಗೆ ಕಾರ್ಮಿಕರ ಕಾರ್ಡು ಮಾಡಿಕೊಡ್ಲಾಯಿತು. ಆ ಕಾರ್ಮಿಕರಿಂದ ಈಗ ನಮಗೆ ಕೆಲವು ಕಿಟ್ಗಳನ್ನ ವಿತರಣೆ ಮಾಡ್ಕೊಂಡ್ವಿ. ಕಳೆದ ತಿಂಗಳು ನಮ್ಮ ಈ ಭಾಗದ ಶಾಸಕರ ಜೊತೆಯಾಗಿ ಮತ್ತು ನಮ್ಮ ವಿಶ್ವ ಕಾರ್ಮಿಕರ ಒಕ್ಕೂಟದ ಆದಿಯಾಗಿ ಮತ್ತು ಇಲ್ಲಿ ಒಂದು ನಮ್ಮ ಮೈದಾನದಲ್ಲಿ ಕಳೆದ ಬಾರಿ ಒಂದು ತಿಂಗಳು ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ಕೂಡ ಒಂದು ಕಿಟ್ ವಿತರಣೆ ಮಾಡಿದ್ವು. ಆ ಕಿಟ್ಟಿಂದ ನಮಗೆಲ್ಲರಿಗೂ ಕೂಡ ಒಂದು ಅನುಕೂಲ ಆಯಿತು. ಅದ್ರ ಜೊತೆಯಾಗಿ ಈಗ ನಮ್ಮ ಕಾರ್ಮಿಕ ಸಚಿವರು ಒಂದು ಜೀವ ವಿಮೆ ಭದ್ರತೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮ್ಮ ಕಾರ್ಮಿಕರಿಗೆ, ವಿಶೇಷವಾಗಿ ನಮ್ಮ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಇದರಿಂದ ಭಾಳ ಅನುಕೂಲ ಆಗ್ತು. ಮತ್ತು ಪುಸ್ತಕ ಇರ್ಬೋದು, ಓದೋ ಮಕ್ಕಳಿಗೆ ಪುಸ್ತಕ ಇರ್ಬೋದು, ಮತ್ತು ಲ್ಯಾಪ್ಟಾಪ್ ವಿತರಣೆ ಕೂಡ ಮಾಡಿಕೊಟ್ರು. ಸ್ಕಾಲರ್ಶಿಪ್ ಕೂಡ ಮಾಡಿಕೊಟ್ಟಿರು. ಇದರಿಂದ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೂ ಕೂಡ ಒಂದು ವಿದ್ಯಾಭ್ಯಾಸ ಮಾಡಲು ಸಚಿವರ ಕಡೆಯಿಂದ ಅನುಕೂಲ ಆಯಿತು. ಸಚಿವರು ಬಂದ ಮೇಲೆ ಸರ್ಕಾರದ ಸವಲತ್ತುಗಳನ್ನು ತಮ್ಮ ಮನೆ ಬಾಗಿಲಿಗೆ ತಲುಪಿಸಲಿ ಭಾಳ ಒಂದು ಅವಿರತ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ವಿಶ್ವ ಕಾರ್ಮಿಕರ ಸಂಘಟನೆಯಿಂದ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಎಸ್ ಸರ್, ಇದಿಷ್ಟು ಕಾರ್ಮಿಕರು ಹೇಳುವಂಥದ್ದು. ಅಂದರೆ ಕಟ್ಟಡ ಕಾರ್ಮಿಕರ ಮನೆಯಲ್ಲಿರುವಂತಹ ಮಕ್ಕಳು ಕೂಡ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು, ಅಂದರೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸ್ಕಾಲರ್ಶಿಪ್ಪನ್ನು ಕೂಡ ಕೊಟ್ಟು ಅಂದರೆ ಒಳ್ಳೆಯದಾಗಿದೆ, ಅನುಕೂಲ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ರು. ಹಾಗೆ ನನ್ನೊಂದಿಗೆ ಟೈಲ್ಸ್ ಕೆಲಸ ಮಾಡುವಂತಹ ಕಾರ್ಮಿಕರು, ಅಂದರೆ ಕಟ್ಟಡ ಕಾರ್ಮಿಕರು ನನ್ನೊಂದಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಏನು ಹೆಸರು ನಿಮ್ಮದು? ನಮಸ್ತೆ, ನಾವು ಗಿರೀಶ್ ಅಂತ, DT ಗಿರೀಶ್ ಅಂತ. ಎಷ್ಟು ವರ್ಷದಿಂದ ಗಿರೀಶ್ ಅವರೇ ಟೈಲ್ಸ್ ಕೆಲಸನ ಮಾಡ್ತಾಯಿದ್ದೀರಾ ನೀವು? ನಾವು ಸುಮಾರು 25 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮದು ಯೂನಿಯನ್ ವಿಶ್ವ ಕಾರ್ಮಿಕರ ಒಕ್ಕೂಟದಲ್ಲಿ ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ. ಓಕೆ, ನೀವು ಕಾರ್ಡ್ ಮಾಡಿಸಿ ಎಷ್ಟು ಸಮಯ ಆಯಿತು ಅಂತ ಹೇಳಿ? ಕಟ್ಟಡ ಕಾರ್ಮಿಕರು 2016ರಲ್ಲೇ ಮಾಡಿಸಿದ್ದು. 16ರಿಂದ ನಾವು ಮಾಡಿಸಿರೋದು. ಇದುವರೆಗೂ ನಾವು ಕಾರ್ಮಿಕರಾಗಿ ನಾವು ಸುಮಾರು ಒಂದು 2000 ಕಾರ್ಡು ನಮ್ಮ ಸಂಘಟನೆಯಿಂದ ಮಾಡಿಸಿದ್ದೀವಿ. ಹಾಗೆ ಈ ನಡುವೆ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಈ ನಡುವೆ ಮಾಡಿದಂಥ ಈ ಅಸಂಘಟಿತ ಕಾರ್ಮಿಕರು ಹಾಗೂ ಆಮೇಲೆ ಈ ಬಿಗ್ ಕಾರ್ಮಿಕರು ಹಾಗೂ ಈ ಕೊರಿಯರ್ ಬಾಯಿ, ಪೇಪರ್ ಬಾಯಿ, ಅಂದರೆ ಇವಾಗ ಹೊಸದಾಗಿ ನೇಮಕ ಮಾಡೋದ್ರಿಂದ ಎಲ್ಲ ಕಾರ್ಮಿಕರಿಗೂ ವಲಯಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಈ ಅಸಂಘಟಿತ ಕಾರ್ಮಿಕರಲ್ಲಿ ಇವಾಗ ಮನೆ ಕೆಲಸ ಮಾಡೋವಂಥವ್ರು, ಈ ಟೈಲರಿಂಗು, ಭಟ್ರು ಕೆಲಸ ಮಾಡೋರು, ಈ ಸಿನಿಮಾದವರು, ಅಂದರೆ ಸುಮಾರು 22-23 ವಲಯಕ್ಕೆಲ್ಲ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋಂಥವ್ರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಸಂತೋಷ್ ಲಾಡ್ ಅವರು ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದ. ಹಾಗೆ ಈ ಕಟ್ಟಡ ಕಾರ್ಮಿಕರಲ್ಲಿ ಏನು ಸವಲತ್ತಿದೆ ಎಲ್ಲ ನಮ್ಮ ಕಾರ್ಮಿಕ ಸಚಿವರು ಈ ಅಸಂಘಟಿತ ಕಾರ್ಮಿಕರಿಗೂ ಸಿಗಲಿ ಅಂತ ನಾವು ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತಾ, ಮುಂದೆ ಇವಾಗ ಸುಮಾರು ಕಟ್ಟಡ ಕಾರ್ಮಿಕರಲ್ಲಿ ಸುಮಾರು ಬೋಗಸ್ ಕಾರ್ಡ್ ಇದೆ. ಸುಮಾರು ಬೋಗಸ್ ಕಾರ್ಡು ನಮ್ಮ ಸಂಘಟನೆಯಿಂದ ಸುಮಾರು 75 ಕಾರ್ಡುಗಳನ್ನು ನಾವು ಫೀಸ್ ಮಾಡಿಸಿದ್ವಿ ಕಟ್ಟಡ ಕಾರ್ಮಿಕರು. ಹಾಗೆ ಇನ್ನೂ ಏನು ಬೋಗಸ್ ಕಾರ್ಡ್ ಇದೆ ಎಲ್ಲ ಬೋಗಸ್ ಕಾರ್ಡನ್ನು ಅತಿ ಶೀಘ್ರದಲ್ಲೇ ನಮ್ಮ ಸಂಘಟನೆಯಿಂದನೂ ಆಗಲಿ ಕಾರ್ಮಿಕ ಇಲಾಖೆ ವತಿಯಿಂದ ಆಗಲಿ ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಬೋಗಸ್ ಕಾರ್ಮಿಕ ಕಾರ್ಡ್ ಇದ್ದರೆ ನಿಜವಾದಂತಹ ಫಲಾನುಭವಿಗಳಿಗೆ ಅನುಕೂಲ ಆಗಲ್ಲ, ಸವಲತ್ತು ಸಿಗಲ್ಲ ಅನ್ನುವಂತಹ ನಿಮ್ಮದು ಬೇಡಿಕೆ, ಕೋರಿಕೆ? ಹೌದೌದು. ಅಂದರೆ ಸುಮಾರು ನಮ್ಮ ಈ ಕೋವಿಡ್ ನಂತರ, ಅದು ಸುಮಾರು ಕೋವಿಡು ಬಸ್ ಪಾಸ್ ಏನು ಬಿಡುಗಡೆ ಮಾಡಿತ್ತು ಮುಂಚೆ ಸರ್ಕಾರ,
ಆ ನಿಟ್ಟಿನಲ್ಲಿ ಎಲ್ಲ ಈ ಫ್ಯಾಕ್ಟ್ರಿಗೆ ಹೋಗೋವಂಥವ್ರು, ಆಫೀಸ್ಗೆ ಹೋಗೋವಂಥವ್ರು, ಈ ಫ್ಯಾಕ್ಟ್ರಿಗೆ ಹೋಗೋವಂಥವ್ರು ಎಲ್ಲ ಅದೇ ಬಸ್ಗೋಸ್ಕರ ಕಾರ್ಡ್ ಮಾಡಿದರು. ಅದನ್ನ ನಿಟ್ಟಿನಲ್ಲಿ ಎಲ್ಲ ಸುಮಾರು ಒಂದು 90% ಕಾರ್ಡ್ ಮಾಡಿಸ್ಕೊಬಿಟ್ಟಿದ್ರು. ಆಗ ಇದರಿಂದ ನಾವು ಸುಮಾರು ನಮ್ಮ ಸಂಘಟನೆಯಿಂದನೇ 80 ಕಾರ್ಡು ಫೀಸ್ ಮಾಡಿಸಿದ್ವಿ. ಎಸ್ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರೇನು? ವೆಂಕಟೇಶ್ ಅಂತ. ಓಕೆ ವೆಂಕಟೇಶ್ ಅವರು, ಎಷ್ಟು ವರ್ಷಗಳಿಂದ ನೀವು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದೀರಾ? 7 ವರ್ಷ ಮಾಡ್ತಾ ಇದ್ವಿ, 7 ಇಯರ್. ಓಕೆ, ಅಂದರೆ ಗಾರೆ ಕೆಲಸನೇ ಮಾಡ್ತಿರುವಂಥದ್ದು. ಅದು ಇದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ನೀವು? ಮುಂಚೆ ಇದೇ ಕಾರ್ಯ ಕೆಲಸನೇ. ಮುಂಚೆ ಸ್ಕೂಲ್ ಹೋಗಿಲ್ಲ, ಸೆಕೆಂಡ್ ಪೀಸ್ ಹೋಗಿದ್ದೀನಿ, ಬಿಟ್ಬಿಟ್ಟಿದ್ದೀನಿ. ಓಕೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀರಾ ನೀವು ಈ ಗಾರೆ ಕೆಲಸನ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಮಾಡ್ತಾ ಇದ್ದೀರಾ? ಏನು ಹೇಳ್ತೀರಾ ನೀವು? ಲೇಬರ್ ಕಾರ್ಡ್ ಕೊಟ್ಟಿದ್ರು ಗೌರ್ಮೆಂಟ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ CM ಸಿದ್ದರಾಮಯ್ಯ ಅವರು. ಅಂದರೆ ಈಗ ನೀವು ಕಾರ್ಡ್ ಮಾಡಿಸಿದ್ದೀರಾ, ಹಾಗಾದ್ರೆ ಲೇಬರ್ ಕಾರ್ಡ್ ಮಾಡಿಸಿದ್ದೀರಾ, ಎಷ್ಟು ಉಪಯೋಗ ಆಯಿತು ನಿಮಗೆ ಲೇಬರ್ ಕಾರ್ಡ್ ಮಾಡಿಸೋದ್ರಿಂದಾಗಿ? ಉಪಯೋಗ ಚೆನ್ನಾಗಿ ಆಗಿದೆ. ಏನು ಕಿಟ್ಗಳನ್ನ ಏನಾದರೂ ಪಡ್ಕೊಂಡಿದ್ದೀರಾ? ಹೇಗೆ, ಎಷ್ಟು ವರ್ಷ ಆಯಿತು ನೀವು ಲೇಬರ್ ಕಾರ್ಡ್ ಮಾಡಿ? ಎಷ್ಟು ವರ್ಷ ಆಯಿತು ನೀವು? ನಾವು ಹೀಗೆ ಮಾಡಿದ್ದೀವಿ. ನಮ್ಮ ಹುಡುಗರೆಲ್ಲ ಫಸ್ಟ್ ಮಾಡಿದ್ರು, 1-2 ವರ್ಷ ಆಗಿದೆ. ಹೆಲ್ಪ್ ಇದೆಯಾ? ಒಳ್ಳೇದಾಗತ್ತಾ ಲೇಬರ್ ಕಾರ್ಡ್ ಮಾಡಿದ? ಅನುಕೂಲ ಆಗಿದೆಯಾ ನಿಮಗೆ? ಅನುಕೂಲ ಆಗಿದೆ. ಈಗ ಹೊಸ್ದಾಗಿ ಮಾಡ್ತೀವಿ, ನೋಡ್ಬೇಕು ಹೆಂಗಿದೆ ಅಂತ. ಓಕೆ, ಈಗ ಕುಟುಂಬ ಭದ್ರತೆಗೋಸ್ಕರ ನಿಮಗೆ ಇನ್ಶೂರೆನ್ಸ್ ಒಂದು ಕಡೆ ಕಿಟ್ಟನ್ನು ಕೊಡುವಂಥದ್ದು, ಅಂದರೆ ನೀವು ಕೆಲಸ ಮಾಡುವಂತಹ ಉದ್ದೇಶಗಳಿಗೆ ಬಳಸ್ಕೊಳ್ಳಲಿಕ್ಕೆ ಕಿಟ್ಗಳನ್ನು ಒಂದು ಕಡೆ ಕೊಡೋದ್ರೆ ನಿಮಗೆ ಜೀವ ಭದ್ರತೆ ಅಥವಾ ಕುಟುಂಬ ಭದ್ರತೆಗೆ ವಿಮೆನೂ ಕೂಡ ಮಾಡಿಸುವಂಥದ್ದು. ಎಷ್ಟು ಅನುಕೂಲ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ಇದು ಅಂತ? ಇದು ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗಿದೆ. ನಮ್ಮ ಎಲ್ಲ ಬಾಡಿಗೆ ಮನೇಲಿ ಇದ್ವಿ, ಗೌರ್ಮೆಂಟ್ ಏನೋ ನೋಡಬೇಕಾಯ್ತು. ಲೇಬರ್ ಕಾರ್ಡ್ಗೆ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಾಗಿದೆ. ಏನು ಹೇಳ್ತೀರಾ? ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರ ಅವಿರತ ಪ್ರಯತ್ನ, ಅಂದರೆ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಿಗಬೇಕು, ಭಾಳ ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿರೋರನ್ನು ಕೂಡ ಕಾರ್ಮಿಕರಂತಲ್ಲಿ ಪರಿಗಣನೆ ಮಾಡಿರುವಂಥದ್ದು. ಸಂತೋಷ್ ಲಾಡ್ ಅವ್ರಿಗೆ ಏನು ಹೇಳ್ತೀರಾ, ಕಾರ್ಮಿಕ ಸಚಿವರಿಗೆ? ಸಂತೋಷ್ ಲಾಡ್ ಅವ್ರಿಗೆ ಥ್ಯಾಂಕ್ಸ್, ಹೆಲ್ಪ್ ಆಗಿದೆ. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ, ಥ್ಯಾಂಕ್ಸ್. ಓಕೆ, ಯಾರೆಲ್ಲ ಕಾರ್ಡ್ಗಳನ್ನು ಮಾಡಿಸಿಲ್ಲ, ಅಂದರೆ ಲೇಬರ್ ಕಾರ್ಡ್ ಮಾಡಿಸಿಲ್ಲ, ಆದಷ್ಟು ಬೇಗ ಅವರಿಗೆ ಮಾಡಿಸ್ಲಿಕ್ಕೆ ಹೇಳಿ, ಅಂದರೆ ನಿಮ್ಮ ಜೊತೆಗೆ ಇರುವಂಥವ್ರು ಕೆಲಸ ಮಾಡೋರಿಗೆ. ಸರಿ, ಆಯ್ತು, ಮಾಡೋಕ್ಕೆ ಹೇಳಿದ್ದೀವಿ. ಓಕೆ, ಇದಿಷ್ಟು ನಟರಾಜ್ ಅವರ ಮಾತಾಗಿತ್ತು. ಅಂದರೆ ನಾನು ಲೇಬರ್ ಕಾರ್ಡನ್ನು ಮಾಡಿಸಿದ್ದೀನಿ, ಸರ್ಕಾರದ ಸೌಲಭ್ಯಗಳನ್ನು ನಾನು ಪಡ್ಕೊಳ್ತಾ ಇದ್ದೀನಿ. ಅಂದರೆ ಸರ್ಕಾರದ ಈ ಒಂದು ಮಾಡ್ತಿರುವಂತಹ ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯ, ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಿದೆ. ಹಾಗೆ ನನ್ನ ಜೊತೆಗಿರುವಂತಹ ಸಹೋದ್ಯೋಗಿಗಳಿಗೂ ಕೂಡ, ಅಂದರೆ ಇತರೆ ಗಾರೆ ಕೆಲಸ ಆಗಿರ್ಬೋದು ಅಥವಾ ಕಟ್ಟಡ ಕಾರ್ಮಿಕರಿಗೂ ಕೂಡ ನಾನು ಹೇಳ್ತೀನಿ, ಕಾರ್ಡನ್ನು ಮಾಡಿಸ್ತೀನಿ, ಇದರಿಂದಾಗಿ ಉಪಯೋಗ ಆಗತ್ತೆ. ಈಗಾಗಲೇ ಕಿಟ್ಗಳನ್ನು ಪಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಕುಟುಂಬ ಭದ್ರತೆಗೋಸ್ಕರ ಅಥವಾ ಜೀವ ಭದ್ರತೆಗೋಸ್ಕರ ವಿಮೆಯನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಮಹತ್ತರವಾದಂತಹ ಕಾರ್ಯಕ್ರಮ ಮಾಡ್ತಿದೆ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರಿಗೆ ಧನ್ಯವಾದನ ತಿಳಿಸ್ತೀನಿ ಅನ್ನುವಂತಹ ಮಾತನ್ನು ಸ್ವತಃ ಕಟ್ಟಡ ಕಾರ್ಮಿಕರಾದಂತಹ ನಟರಾಜ್ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.